ಠಾಣಾ ವ್ಯಾಪ್ತಿಯಲ್ಲಿ ಗೇರುಪಾಳ್ಯ ಅಂತ ಒಂದು ಓಣಿ ಬರುತ್ತೆ. ಅಲ್ಲಿ 29ನೇ ತಾರೀಕು ಕಳೆದ ತಿಂಗಳು ನಮಗೆ 112 ಕರೆ ಬರುತ್ತೆ. ಇಲ್ಲಿ ಒಂದು ಮನೆಯಲ್ಲಿ ಒಂದು ಹೆಣ್ಮಗಳದ್ದು ಒಂದು ಶವ ಕೊಳುತು ಬಿದ್ದಿದೆ ಅಂತಂದು ಪ್ರೀತಿ ಮಾಡಿಬಿಟ್ಟು ಓಡಿ ಬಂದು ಇಲ್ಲೇ ಮದುವೆ ಆಗಿ ಆ ಒಂದು ಮನೆ ಬಾಡಿಗೆ ತಗೊಂಡು ವಾಸ ಇರ್ತಾರೆ. ಸೊ ಲಾಸ್ಟ್ ಡಿಸೆಂಬರಲ್ಲಿ ಬಂದುಬಿಟ್ಟು ಅಲ್ಲೇ ವಾಸ ಇರ್ತಾರೆ. ಇವನು ಧೀರಜ್ ಕುಮಾರ್ ಅಲ್ಲೇ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಲೇಬರ್ ಕೂಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಈಕೆನೂ ಕೂಡ ಮತ್ತೊಂದು ಇದರಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಇಬ್ಬರು ಜೀವನ ಮಾಡ್ತಾ ಇರ್ತಾರೆ. ಅವರ ನಡುವೆ ಡಿಸ್ಪ್ಯೂಟ್ ಬಂದಿದ್ದ ಕಾರಣ ಈ ಥರ ಆಗಿದೆ ಘಟನೆ ಅಂತಂದು ನಮಗೆ ತಿಳಿದು ಬರ್ತಾ ಇದೆ. ಇದನ್ನು ರೀಮಾ ಕುಮಾರಿ ಅವ್ರ ಗೆಳತಿ 29ನೇ ತಾರೀಕು ಮನೆಗೆ ಹೋಗ್ಬಿಟ್ಟು ಅವ್ರ ಗಂಡ ಹೆಂಡತಿ ಇದ್ದ ಮನೆಗೆ ಹೋಗ್ಬಿಟ್ಟು ಆಕೆಗೆ ಕರೀಲಿಕ್ಕಂತ ಹೋಗಿದಾಗ ಅಲ್ಲಿ ಆಕೆಗೆ ಗೊತ್ತಾಗುತ್ತೆ ಏನೋ ದುರ್ವಾಸನೆ ಬರ್ತಾ ಇರುತ್ತೆ. ಸೊ ಅದನ್ನು ಅವಕ್ಕೆ ಮನೆ ಓನರ್ಗೆ ಹೇಳ್ತಾಳೆ, ಈ ಥರ ಹಿಂಗೆ ಮನೆಯಿಂದ ರೂಮಿಂದ ದುರ್ವಾಸನೆ ಬರ್ತಾ ಇದೆ ಮತ್ತು ಯಾರೂ ಕೂಡ ಬಾಗಿಲ ಬರಡಿದ್ರೆ ತೆಗಿತಾ ಇಲ್ಲ ಅಂತ. ಅವ್ನ ಮನೆ ಓನರ್ ಬಂದುಬಿಟ್ಟು ಕಿಟಕಿ ಓಪನ್ ಮಾಡಿ ನೋಡಲಾಗಿ ಅಲ್ಲಿ ಒಂದು ಬೆಡ್ಶೀಟಲ್ಲಿ ಒಂದು ಕೊಳತೆ ಹೆಣ್ಣ ಬಿದ್ದಿದ್ದು ಅವನಿಗೆ ಕಾಣುತ್ತೆ. ಕೂಡಲೇ ಅವನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾನೆ. ನಂತರ ನಮ್ಮ ಪೊಲೀಸ್ ಇನ್ವೆಸ್ಟಿಗೇಷನ್ ಹೋಗ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ಕೋತೀವಿ. ಅದರಲ್ಲಿ ನೋಡಲಾಗಿ ಆಕೆ ಗಂಡನೇ ಆಕೆಯನ್ನು ಕೊಲೆ ಮಾಡಿ ಆಕೆಯನ್ನು ಒಂದು ಬೆಡ್ಶೀಟ್ ಸೀಟಲ್ಲಿ ಸುತ್ತಬಿಟ್ಟು ಅವನು ಮನೆ ಬಿಟ್ಟು ಹೋಗಿದ್ದು ಗೊತ್ತಾಗುತ್ತೆ. ಇದು ಒಂದು 4-5 ದಿನದ ನಂತರ ನಮಗೆ ಇದು ಕೊಲೆ ಆಗಿದ್ರ ಬಗ್ಗೆ ಮತ್ತು ಅದು ದುರ್ವಾಸನೆ ಬಂದ ನಂತರ ನಮಗೆ ಗೊತ್ತಾಗುತ್ತೆ. ಮತ್ತು ಧರ್ಮರಾಜ್ ಮತ್ತು ಕ್ರೈಮ್ ಸ್ಟಾಫ್ ಅವ್ರ ನೇತೃತ್ವದಲ್ಲಿ ಒಂದು ಟೀಮನ್ನು ಕೂಡಲೇ ನಾನು ಬಿಹಾರಿಗೆ ಕಳಿಸ್ಕೊಡ್ತೀನಿ. ಅಲ್ಲಿ ಅವರು ಹೋಗ್ಬಿಟ್ಟು ಇವನು ಯಾವ ಸ್ಟೇಷನ್ ಲಿಮಿಟ್ಸಲ್ಲಿ ಬರ್ತಾನೆ, ಇವನು ಎಲ್ಲಿ ಅವನು ಸ್ವಲ್ಪ ಇದ್ದ ಮಾಹಿತಿ ಏನು ಅವರು ಓನರು ಮತ್ತು ಅವ್ರು ಕೆಲಸ ಮಾಡ್ತಾ ಇರುವವ್ರು ಕೊಟ್ಟಿರುವಂಥ ಮಾಹಿತಿ ಮೇಲೇ ನಾವು ಬಿಹಾರಿಗೆ ಹೋಗ್ಬಿಟ್ಟು ಅವನ್ನ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿ ಸಾಯಂಕಾಲ ನಮಗೆ ಅವನು ಸಿಗ್ತಾನೆ. ಇಮಿಡಿಯೇಟಾಗಿ ಅಲ್ಲಿಂದ ಕರ್ಕೊಂಡು ಬಂದುಬಿಟ್ಟು ಅವ್ನು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದುಬಿಟ್ಟು ಅವನು ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ